ಅತ್ತಿ ಏನ್ ಮಾಡತ್ತೀವ? ರೊಟ್ಟಿ ಮಾಡಾತ್ ನೋಡ್ತವಲ್ಲ. ಅಬ್ಬಾ ಜೋರ ಐತಿ ರೊಟ್ಟಿ. ಮುಂಜಾನೆ ಮಾಡದಲ್ಲ ರೊಟ್ಟಿದ. ಮುಂಜಾನೆ ರೊಟ್ಟಿ ಮಾಡೋರೆಲ್ಲ ಏನ್ ಮಾಡ್ಬೇಕು? ಎಲ್ಲಾರು ಮುಂಜಾನೆ ಯಾರ್ಯಾರು ರೊಟ್ಟಿ ಮಾಡ್ತೀರಿ ಬೆಳಿಗ್ಗೆ ಅವ್ರೆಲ್ಲಾರು ಲೈಕ್ ಮಾಡ್ರಿ. ಲೈಕ್ ಮಾಡ್ರಿಪ್ಪ, ವಿಡಿಯೋಕ್ ಲೈಕ್ ಮಾಡ್ರಿ ಬಡ ಬಡ. ಏನನ್ನತ್ತ ಅತ್ತಿ? ರೊಟ್ಟಿ ಮಾಡು ಬರ್ರಿ ಅನ್ನತ. ನೀ ಏನಂತಿ? ಏನನ್ನಲ್ಲ. ಪಲ್ಯ ಮಾಡೋಣ ಬಾ. ಲಾಸ್ಟ್ ಮಿನಿ ಬ್ಲಾಗ್ ಒಳಗ ನಾವು ಬದಾಮಿಗೆ ಯಾಕೆ ಬಂದಿವಿ ಅಂತ ಹೇಳ್ತೀನಿ ಅಂತ ಹೇಳಿದ್ವಿ. ಈ ಮಿನಿ ಬ್ಲಾಗ್ ಒಳಗ ಹೇಳ್ತೀನಿ ಬರ್ರಿ. ಬೆಳಿಗ್ಗೆ ಎದ್ದು ನಮ್ಮ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತಿದ್ರು. ಬಿಸಿ ಬಿಸಿ ರೊಟ್ಟಿ ತಿಂದು ನಾವು ಹೊಂಟಿದ್ದ ನಮ್ಮ ಡಿಗ್ರಿ ಕಾಲೇಜ್ ಕಡೆಗೆ. ನನ್ನ BA ಮುಗ್ದಿದ್ದು ಇಲ್ಲೇ ಶ್ರೀ ವೀರಪುಲಿಕೇಶಿ ಕಾಲೇಜ್ದಾಗ. ಕಾಲೇಜ್ ಎಂಟರ್ ಆದ ಕೂಡಲೇ ನಮ್ಮ ಫಾಲೋವರ್ಸ್ ಸಿಕ್ರು. ಅವ್ರನ್ನ ಮೀಟ್ ಆಗಿ ಬಹಳ ಖುಷಿ ಆಯ್ತು. ನಾನು ನನ್ನ ಕಾಲೇಜ್ ಆವರಣದಾಗ ಬಂದ್ ಕೂಡಲೇ ನಾನು ಕಲಿತಂತ ದಿನಗಳು, ನನ್ನ ಕ್ಲಾಸ್ ರೂಮ್, ಫ್ರೆಂಡ್ಸ್ ಎಲ್ಲ ನನಗ ಬಹಳ ನೆನಪಿಗೆ ಬಂದ್ರು. ಎನಿವೇ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಟಾಪಿಕ್. ನಾನು ಇಲ್ಲೇ ಬಂದಿದ್ದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನ ತಗೊಳಕ. ಯಾಕಂದ್ರ ನಾನು ಮುಂದ ಕಾಲೇಜ್ ಕಲಿಯಕಿದ್ದೀನಿ. ಅದು ಏನಪ್ಪಾ ಅಂದ್ರ ಬೆಳಗಾವಿ ಒಳಗ ನಮ್ಮ ಮನಿ ಹತ್ರ ಇರೋ KLE ಕಾಲೇಜ್ ಒಳಗ GNM ಕೋರ್ಸ್ ಮಾಡ್ಬೇಕಂತದೇನಿ. ಅದಕ್ಕ ನಾನು ಬಾದಾಮಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಾಕತ್ತೀನಿ. ಯಾಕಂದ್ರ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸೂಟಿ ಸಿಗಂಗಿಲ್ಲ. ಹಂಗಾಗಿ ಬಾದಾಮಿಗೆ ಬಂದು ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿದ್ನಿ. ಅದಲ್ದ ಇವತ್ತು ಶೀಗಿ ಹುಣ್ಣಿಮೆ ಇತ್ತು. ಶೀಗಿ ಹುಣ್ಣಿಮೆಗೆ ಸಕ್ರಿ ಆರತಿ ಮಾಡ್ತಾರ. ಅದ್ರ ಸಲುವಾಗಿ ನಮ್ಮ ಅತ್ತಿಯವರು ಸಕ್ರಿ ಆರತಿ ಮಾಡಾಕತ್ತಿದ್ರ. ಕರೆದಿದ್ರು, ನಾನು ನೋಡಕ್ ಹೋಗಿದ್ನಿ. ಹಂಗ ನಿಮಗೂ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡ್ಕೊಂಡೇನಿ. ಮೊದಲ ಸಕ್ರಿ ಪಾಕ ಮಾಡ್ಕೊಂಡು ಅದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೋತಾರ. ಆಮೇಲೆ ಅದ್ರಾಗ ಒಂದ್ ಹನಿ ಲಿಂಬಿಯನ್ನ ಹಿಂಡಿ ಅದನ್ನ ಬೆಳ್ಳಗ ಬರುವಂಗ್ ಮಾಡ್ತಾರ. ಆಮೇಲೆ ಪಡೇಚಿಗೆ ಒಂದ್ ಸ್ವಲ್ಪ ನೀರ್ ಹಚ್ಚಿ ಸಕ್ರಿ ಪಾಕನ ಸ್ವಲ್ಪ ತಣ್ಣಗ್ ಮಾಡಿ ಆನ ಬಂದ್ ಕೂಡಲೇ ಬಡ ಬಡ ಪಡೇಚಿನಾಗ ಹಾಕಿ ಬಿಡ್ತಾರ ನೋಡ್ರಿ. ಪಡೇಚಿನಾಗ ಹಾಕಿ ಒಂದ್ 2 ನಿಮಿಷ ಕೊಡದ ಗೊಂಬಿಗಳು ರೆಡಿಯಾಗಿ ಹೊರಗೆ ಬರ್ತಾವ. ಸಕ್ರಿ ಗೊಂಬಿ ಎಷ್ಟ್ ಮಂದಿ ತಿಂದೇರಿ, ಹಂಗ ಸಕ್ರಿ ಆರತಿನ ಎಷ್ಟ್ ಜನ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋನ ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಾಗ ನೋಡಿದ್ರೆ ನಮ್ಮನ್ನ ಫಾಲೋ ಮಾಡಕ ನೆನಪರಾಕ್ ಹೋಗ್ಬೇಡ್ರಿ. ಹಂಗ ಯೂಟ್ಯೂಬ್ನಾಗ ನೋಡಿದ್ರೆ ನಮ್ಮ ಚಾನಲ್ಗೆ ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಯಾವ್ದೋ ಒಂದ್ ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ಕಮೆಂಟ್ ಸೆಕ್ಷನ್ ನಿಮ್ ಸಲುವಾಗಿ ಯಾವಾಗ್ಲೂ ಓಪನ್ ಇರ್ತೈತಿ. ಮತ್ತೊಂದು ಇಂಥದ ಡಿಫ್ರೆಂಟ್ ಆಗಿರೋ ಮಿನಿ ಬ್ಲಾಗ್ ಒಳಗ ಸಿಗುನಂತ. ಜಗಜ್ಯೋತಿ ಶಿವಶ್ರೀ ಸಿದ್ದಾರೂಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ.